ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೃಷಿ ಸಚಿವ ಚಲುವರಾಯ ಸ್ವಾಮಿಯವರು ಮಿಸ್ ಮಾಡದೆ ನೋಡ್ಲೇಬೇಕಾಗಿರುವಂತಹ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ಇವತ್ತು ಬ್ರೇಕ್ ಮಾಡ್ತಾ ಇದೆ. ಪ್ರಮುಖವಾಗಿ ಮಂಡ್ಯದ ಕೃಷಿ ಇಲಾಖೆಯಲ್ಲೇ ಭಾರಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದ್ರೂ ಕೂಡ ಸಚಿವರ ಗಮನಕ್ಕೆ ಇದಿಲ್ವಾ, ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ಇದಿಲ್ವಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಇದ್ದಾರೆ ಭ್ರಷ್ಟ ಅಧಿಕಾರಿಗಳು. ದಾಖಲೆ ಸಮೇತ ಕೃಷಿ ಅಧಿಕಾರಿಗಳ ವಿರುದ್ಧ ದೂರು ಕೊಡಲಾಗಿದೆ ಅಂತೆ. ಜಿಲ್ಲೆಯ ಜೆಡಿ ಸೇರಿ 7 ಸಹಾಯಕ ಕೃಷಿ ಅಧಿಕಾರಿಗಳ ವಿರುದ್ಧ ದೂರು ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದಾಖಲೆ ಸಮೇತ ಸುಮ್ಮನೆ ಆರೋಪ ಅಲ್ಲ, ಭ್ರಷ್ಟಾಚಾರದ ಆರೋಪಗಳಂತಲ್ಲ, ದಾಖಲೆಯ ಸಮೇತ ಕೆಲವರ ವಿರುದ್ಧ ದೂರು ದಾಖಲಾಗಿದೆ ಅಧಿಕೃತವಾಗಿ. ಲೋಕಾಯುಕ್ತಕ್ಕೆ 2300 ಪುಟಗಳ ದಾಖಲೆಯ ಸಮೇತ ದೂರು ಕೊಟ್ಟಿದ್ದಾರಂತೆ. RTI ಕಾರ್ಯಕರ್ತ ರಾಮಲಿಂಗೇಗೌಡ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಜಿಲ್ಲೆಯ ಎಲ್ಲಾ ತಾಲೂಕಿನ ಸಹಾಯಕ ಕೃಷಿ ಅಧಿಕಾರಿಗಳ ವಿರುದ್ಧ ದೂರು ದಾಖಲಾಗಿದೆ ಅಧಿಕೃತವಾಗಿ. ಕಾರ್ಮಿಕ ಕಲ್ಯಾಣ ನಿಧಿ ಹೆಸರಲ್ಲಿ ಹಣ ದುರ್ಬಳಕೆ ಬಗ್ಗೆ ಗಂಭೀರ ಆರೋಪ ಕೇಳೋದಕ್ಕೆ ಸಿಕ್ಕಿದೆ. ನಕಲಿ ಬಿಲ್ ಬಳಸಿ ಸೆಸ್ ಹಣವನ್ನ ಗುಳುಂ ಮಾಡಿರುವಂತಹ ಗಂಭೀರ ಆರೋಪ ಕೂಡ ಇದೆ. ಜಿಲ್ಲೆಯ ಎಲ್ಲಾ ತಾಲೂಕಿನ ಸಹಾಯಕ ಕೃಷಿ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ 2300 ಪುಟಗಳ ದಾಖಲೆಯನ್ನ ಒದಗಿಸ್ತಾ ದೂರು ಕೊಟ್ಟಿರೋದು. ನಕಲಿ ಬಿಲ್ಗಳನ್ನ ಬಳಸಿ ಸೆಸ್ ಹಣವನ್ನ ಗುಳುಂ ಮಾಡ್ತಾ ಇದ್ದಾರಂತೆ. ಭ್ರಷ್ಟಾಚಾರ ಎಸಗಿರುವ ಜಿಲ್ಲೆಯ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಈ ಕೂಡಲೇ ಕ್ರಮ ಆಗಬೇಕು ಅಂತ RTI ಕಾರ್ಯಕರ್ತ ರಾಮಲಿಂಗೇಗೌಡ ಅವರು ಕೂಡ ಆಗ್ರಹಿಸಿದ್ದಾರೆ. ಕಳೆದ 17 ವರ್ಷಗಳು ಅಂದ್ರೆ 2008-9ರಿಂದ ಸ್ಟಿಲ್ ಇವತ್ತಿನವರೆಗೂ ಸಹ ಕಾರ್ಮಿಕರ ಸೆಸ್ ಪಾವತಿಯನ್ನ ಮಾಡುವುದರಲ್ಲಿ ವಂಚಿಸಿದ್ದಾರೆ ಅನ್ನೋದು ನನ್ನ ನೇರ ಆರೋಪವಿದೆ. ಇದು ತನಿಖೆ ಆದ್ಮೇಲೆ 17 ವರ್ಷಗಳ ಕಾಲ ಯಾರ್ಯಾರು ಕೃಷಿ ಇಲಾಖೆ ಮಂಡ್ಯ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ರೋ ಅವರೆಲ್ಲರ ತಲೆದಂಡ ಸತಸಿದ್ದ. ಹಾಗೆಯೇ ಕೇವಲ ಸೆಸ್ ಪಾವತಿಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇದು ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ ಅವರಿಂದ 18% ಪ್ರತಿ ಮಾಸಿಕವಾರು 18% ಬಡ್ಡಿ ಸಹಿತ ಅವರಿಂದ ವಸೂಲಿ ಮಾಡೋದಕ್ಕೆ ಕಾರ್ಮಿಕರ ಸೆಸ್ ಅಲ್ಲಿ ಒಂದು ಅವಕಾಶ ಇರುವಂತದ್ದು. ಹಾಗಾಗಿ ಈ ಒಂದು ದೊಡ್ಡ ಮಟ್ಟದ ಹಗರಣವನ್ನ ಬಯಲಿಗೆ ತಂದಿದ್ದೇವೆ. ಆದರೆ ಸಾಕ್ಷಿ ಸಮೇತ ನಾವು ಇಟ್ಟಿರುವಂತದ್ದು. ಆದರೆ ಮಾನ್ಯ ನಮ್ಮ ಲೋಕಾಯುಕ್ತ ಸಂಸ್ಥೆ ಯಾವ ರೀತಿ ತನಿಖೆ ಮಾಡಿ ಸತ್ಯಾಂಶವನ್ನು ಹೊರತರುತ್ತದೆ ಅನ್ನೋದು ಮುಂದಿರುವಂತಹ ಪ್ರಶ್ನೆ. ನನ್ನ ಅಂದಾಜಿನ ಪ್ರಕಾರ ಕಳೆದ 17 ವರ್ಷಗಳಲ್ಲಿ ಸರಿಸುಮಾರು 200-250 ಕೋಟಿ ಅನ್ನೋ ಅಂದಾಜು ನನಗಿರುವಂಥದ್ದು. ಬಹುತೇಕ ಕೇವಲ ನಾವು 50 ಕೋಟಿ ಎಂದುಕೊಳ್ಳೋಣ. 50 ಕೋಟಿ ಅನುದಾನ ಬಿಡುಗಡೆ ಆಗಿದ್ರೆ ಸಿವಿಲ್ ಕಾಮಗಾರಿಗಳಿಗೆ, ಅದರಲ್ಲಿ ಸೆಸ್ ಪಾವತಿ 1% ಅಂದ್ರೆ 50 ಲಕ್ಷ ಆಯಿತು. ಈ 50 ಲಕ್ಷ ಅಂದಾಜಿನ ಮೊತ್ತ, ಇದು ಜಾಸ್ತಿನೂ ಆಗುತ್ತೆ. ಕೇವಲ ನಾನು ಒಂದು ಅಂದಾಜಿನ ಪ್ರಕಾರ ಹೇಳ್ತಿರುವಂಥದ್ದು ಈ 50 ಲಕ್ಷ ಹಣವನ್ನ ಬಡ್ಡಿ ಸಹಿತ ವಾಪಸ್ ಕಟ್ಟಿಸ್ತೀನಿ. ಜೊತೆಗೆ